ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನೆಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಶಿಕ್ಷೆಯಾದರೂ ಜೈಲಿನಿಂದ ಬಿಡುಗಡೆ ಸಾಧ್ಯವೇ? ಈ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಅತ್ಯಂತ ಮಹತ್ವದ ಉತ್ತರವನ್ನ ನೀಡಿದೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ದೂರುದಾರ ಮತ್ತು ಆರೋಪಿಯ ನಡುವೆ ರಾಜಿ ನಡೆದಿದ್ರೆ ಈಗಾಗಲೇ ವಿಧಿಸಲ್ಪಟ್ಟಿರುವ ಶಿಕ್ಷೆ ಮತ್ತು ದೋಷಾರೋಪಣೆಯನ್ನ ಕೂಡ ರದ್ದುಪಡಿಸಬಹುದು. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ನ ಸೆಕ್ಷನ್ 138 ಪ್ರಕಾರ ಒಬ್ಬ ವ್ಯಕ್ತಿ ನೀಡಿದ ಚೆಕ್ ಬ್ಯಾಂಕಿನಲ್ಲಿ ಹಣದ ಕೊರತೆ ಅಥವಾ ಇತರ ಕಾನೂನುಬದ್ಧ ಕಾರಣಗಳಿಂದ ಬೌನ್ಸ್ ಆದ್ರೆ ನಿರ್ದಿಷ್ಟ ಪ್ರಕ್ರಿಯೆಯ ನಂತರ ಆ ವ್ಯಕ್ತಿಯ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಬಹುದು. ಈ ಸೆಕ್ಷನ್ ಅಡಿಯಲ್ಲಿ ಜೈಲು ಶಿಕ್ಷೆ ವಿಧಿಸಬಹುದು, ದಂಡವನ್ನ ವಿಧಿಸಬಹುದು ಅಥವಾ ಎರಡನ್ನ ವಿಧಿಸಬಹುದು. ಇದರ ಉದ್ದೇಶ ವ್ಯಾಪಾರ ಮತ್ತು ಹಣಕಾಸು ವ್ಯವಹಾರಗಳಲ್ಲಿ ವಿಶ್ವಾಸವನ್ನ ಕಾಪಾಡೋದು. ದೂರುದಾರ ಮತ್ತು ಆರೋಪಿಯ ನಡುವೆ ಪರಸ್ಪರ ಒಪ್ಪಂದ ಅಥವಾ ರಾಜಿ ನಡೆದ್ರೆ ಪ್ರಕರಣವನ್ನ ಮುಕ್ತಾಯಗೊಳಿಸಲು ಕಾನೂನು ಅವಕಾಶವನ್ನ ನೀಡುತ್ತದೆ. ಈ ಪ್ರಕರಣದಲ್ಲಿ ಒಂದು ಕಂಪನಿಯ ನಿರ್ದೇಶಕರ ವಿರುದ್ಧ ಚೆಕ್ ಬೌನ್ಸ್ ಪ್ರಕರಣ ದಾಖಲಾಗಿತ್ತು. ವಿಚಾರಣೆ ನಡೆಸಿದ ನ್ಯಾಯಾಲಯವು 2014ರಲ್ಲಿ ಅವರನ್ನ ದೋಷಿ ಎಂದು ಘೋಷಿಸಿತು. ನ್ಯಾಯಾಲಯ 1 ವರ್ಷದ ಸರಳ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಿತು. 28 ಲಕ್ಷ ಪರಿಹಾರವನ್ನ ಪಾವತಿಸಲು ಆದೇಶವನ್ನ ಮಾಡಿತು. ಆರೋಪಿ ಈ ತೀರ್ಪನ್ನ ಪ್ರಶ್ನಿಸಿ ಸೆಷನ್ಸ್ ಕೋರ್ಟ್ಗೆ ಹೋದ್ರು, ನಂತರ ಹೈಕೋರ್ಟ್ಗೆ ಕೂಡ ಹೋದ್ರು. ಆದ್ರೆ ಎರಡೂ ನ್ಯಾಯಾಲಯಗಳು ಕೆಳ ನ್ಯಾಯಾಲಯದ ತೀರ್ಪನ್ನ ದೃಢಪಡಿಸಿದ್ವು. ಹೀಗಾಗಿ ಶಿಕ್ಷೆ ಅಂತಿಮವಾಯಿತು. ಆರೋಪಿಯನ್ನ ಜೈಲಿಗೆ ಕಳುಹಿಸಲಾಯಿತು. ಆರೋಪಿ ಜೈಲಿಗೆ ಹೋದ ಕೇವಲ 2 ದಿನಗಳಲ್ಲೇ ದೂರುದಾರ ಮತ್ತು ಆರೋಪಿಯ ನಡುವೆ ರಾಜಿ ನಡೆಯಿತು. ಆರೋಪಿ 30 ಲಕ್ಷ ರೂಪಾಯಿಗಳನ್ನ ಪಾವತಿ ಮಾಡಿದ್ರು. ದೂರುದಾರನಿಗೂ ಯಾವುದೇ ರೀತಿಯ ಆಕ್ಷೇಪಣೆ ಇರಲಿಲ್ಲ, ಅಂದ್ರೆ ಆಬ್ಜೆಕ್ಷನ್ ಇರಲಿಲ್ಲ. ಇಬ್ರು ಪ್ರಕರಣವನ್ನ ಮುಕ್ತಾಯಗೊಳಿಸಲು ಒಪ್ಕೊಂಡ್ರು. ರಾಜಿ ಆದ ನಂತರ ಆರೋಪಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿ ಈ ಅಪರಾಧವನ್ನ ಸೆಕ್ಷನ್ 147 ಅಡಿಯಲ್ಲಿ ರಾಜಿಯನ್ನ ಅಂಗೀಕರಿಸಿ ಪ್ರಕರಣವನ್ನ ಕಾನೂನುಬದ್ಧವಾಗಿ ಮುಕ್ತಾಯಗೊಳಿಸಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು. ಆದ್ರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಆ ಅರ್ಜಿಯನ್ನ ತಿರಸ್ಕಾರ ಮಾಡಿದ್ರು. ನಂತರ ಹೈಕೋರ್ಟ್ ಕೂಡ ಅದನ್ನೇ ದೃಢಪಡಿಸಿತು. ಹೈಕೋರ್ಟ್ನ ಅಭಿಪ್ರಾಯ ಏನಂದ್ರೆ, ಒಮ್ಮೆ ಅಂತಿಮ ತೀರ್ಪು ಬಂದ ನಂತರ ನ್ಯಾಯಾಲಯ ತನ್ನ ತೀರ್ಪನ್ನ ಮರುಪರಿಶೀಲನೆ ಅಥವಾ ರಿವ್ಯೂ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ರಾಜಿ ನಡೆದಿದ್ರು ಶಿಕ್ಷೆಯನ್ನ ರದ್ದುಪಡಿಸಲು ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತು. ಸುಪ್ರೀಂ ಕೋರ್ಟ್ ಮುಂದೆ ಮುಖ್ಯ ಪ್ರಶ್ನೆ, ದೂರುದಾರ ಮತ್ತು ಆರೋಪಿಯ ನಡುವೆ ಸಂಪೂರ್ಣ ರಾಜಿ ನಡೆದಿದ್ರೆ ಈಗಾಗಲೇ ವಿಧಿಸಲ್ಪಟ್ಟಿರುವ ಸೆಕ್ಷನ್ 138 ಶಿಕ್ಷೆಯನ್ನ ಮುಂದುವರಿಸಬೇಕೆ? ಇದಕ್ಕೆ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಅರವಿಂದ್ ಕುಮಾರ್, ಜಸ್ಟಿಸ್ PB ವರಾಳೆ ಅವರಿದ್ದ ಪೀಠವು ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರವನ್ನ ನೀಡಿತು. ಸುಪ್ರೀಂ ಕೋರ್ಟ್ ತನ್ನ ಹಿಂದಿನ ಜಿಯಾನ್ ಚಂದ್ ಗರ್ಗ್ ಪ್ರಕರಣದ ತೀರ್ಪನ್ನ ಉಲ್ಲೇಖಿಸಿತು. ಸೆಕ್ಷನ್ 138 ನ ಮೂಲ ಉದ್ದೇಶ ಹಣದ ವಸೂಲಾತಿ ಮತ್ತು ವಾಣಿಜ್ಯ ವ್ಯವಹಾರಗಳಲ್ಲಿ ವಿಶ್ವಾಸವನ್ನ ಕಾಪಾಡೋದು. ದೂರುದಾರನಿಗೆ ಹಣ ಸಿಕ್ಕಿದ ನಂತರ ಮತ್ತು ಆತ ಸ್ವಯಂ ಪ್ರೇರಿತವಾಗಿ ರಾಜಿಗೆ ಒಪ್ಪಿದ ನಂತರ ಆರೋಪಿಯ ವಿರುದ್ಧದ ಶಿಕ್ಷೆಯನ್ನ ಮುಂದುವರಿಸೋದು ನ್ಯಾಯೋಚಿತವಲ್ಲ. ಸುಪ್ರೀಂ ಕೋರ್ಟ್ನ ಮಹತ್ವದ ಅಭಿಪ್ರಾಯ ಏನಂದ್ರೆ, ಪಕ್ಷಗಳ ನಡುವೆ ರಾಜಿ ನಡೆದಿರೋದ್ರಿಂದ ಮತ್ತು ಕಾನೂನು ಸೆಕ್ಷನ್ 147 ಅಡಿಯಲ್ಲಿ ಕಂಪೌಂಡಿಂಗ್ಗೆ ಅವಕಾಶವನ್ನ ನೀಡಿರುವುದರಿಂದ ನಾವು ರಾಜಿಯನ್ನ ಅಂಗೀಕರಿಸಿ ಅಪರಾಧವನ್ನ ಕಂಪೌಂಡ್ ಮಾಡ್ತೇವೆ. ಇದರಿಂದ ಕನ್ವಿಕ್ಷನ್ ರದ್ದುಪಡಿಸಲಾಯಿತು, ಸೆಂಟೆನ್ಸ್ ಅನ್ನ ರದ್ದುಪಡಿಸಲಾಯಿತು, ಜೈಲಿನಲ್ಲಿದ್ದ ಆರೋಪಿಯನ್ನ ತಕ್ಷಣ ಬಿಡುಗಡೆ ಮಾಡಲು ಆದೇಶವನ್ನ ನೀಡಲಾಯಿತು. ಈ ತೀರ್ಪು ಹಲವು ಪ್ರಮುಖ ಅಂಶಗಳನ್ನ ಸ್ಪಷ್ಟಪಡಿಸುತ್ತದೆ. ಸೆಕ್ಷನ್ 138 ಪ್ರಕರಣಗಳು ಮೂಲತಃ ಹಣಕಾಸಿನ ವಿವಾದಗಳು. ಇವು ಸಾಮಾನ್ಯ ಕ್ರಿಮಿನಲ್ ಅಪರಾಧಗಳಂತಲ್ಲ, ಇವು ಮುಖ್ಯವಾಗಿ ಹಣ ಪಾವತಿಗೆ ಸಂಬಂಧಿಸಿದ ವಿವಾದಗಳಾಗಿವೆ. ರಾಜಿಗೆ ನ್ಯಾಯಾಲಯಗಳು ಉತ್ತೇಜನವನ್ನ ನೀಡ್ತವೆ. ದೂರುದಾರನಿಗೆ ಸಂಪೂರ್ಣ ಹಣ ದೊರೆತಿದ್ರೆ ನ್ಯಾಯಾಲಯಗಳು ರಾಜಿಯನ್ನ ಸ್ವಾಗತಿಸುತ್ತವೆ ಅನ್ನುವಂಥದ್ದು. ಶಿಕ್ಷೆಯಾದ ನಂತರವೂ ರಾಜಿ ಸಾಧ್ಯ. ಈ ತೀರ್ಪಿನ ಅತ್ಯಂತ ಪ್ರಮುಖ ಅಂಶ, ರಾಜಿ ಕೇವಲ ವಿಚಾರಣೆಯ ಸಮಯದಲ್ಲಿ ಮಾತ್ರ ಅಲ್ಲ, ಶಿಕ್ಷೆಯಾದ ನಂತರವೂ, ಮೇಲ್ಮನವಿ ತೀರ್ಪಾದ ನಂತರವೂ, ಜೈಲಿಗೆ ಹೋದ ನಂತರವೂ ಕೂಡ ಕೆಲವು ಸಂದರ್ಭಗಳಲ್ಲಿ ರಾಜಿ ಆಧಾರದ ಮೇಲೆ ಪ್ರಕರಣವನ್ನ ಮುಕ್ತಾಯಗೊಳಿಸಬಹುದು. ಸೆಕ್ಷನ್ 147 ಬಹಳ ವ್ಯಾಪಕವಾಗಿದೆ. ಈ ಸೆಕ್ಷನ್ನ ಉದ್ದೇಶ ಪಕ್ಷಗಳು ತಮ್ಮ ವಿವಾದವನ್ನ ಪರಸ್ಪರ ಬಗೆಹರಿಸಿಕೊಂಡ್ರೆ ಅದನ್ನ ಕಾನೂನು ಮಾನ್ಯಗೊಳಿಸುವುದು. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ, ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಪಕ್ಷಗಳ ನಡುವೆ ಮಾನ್ಯವಾದ ರಾಜಿ ನಡೆದಿದ್ರೆ ಸೆಕ್ಷನ್ 147 ಅಡಿಯಲ್ಲಿ ಅಪರಾಧವನ್ನ ಕಂಪೌಂಡ್ ಮಾಡಿ ಈಗಾಗಲೇ ವಿಧಿಸಲ್ಪಟ್ಟಿರುವ ಕನ್ವಿಕ್ಷನ್ ಮತ್ತು ಸೆಂಟೆನ್ಸ್ ಅನ್ನ ಕೂಡ ರದ್ದುಪಡಿಸಬಹುದು. ಇದು ಸೆಕ್ಷನ್ 138 ಪ್ರಕರಣಗಳಲ್ಲಿ ರಾಜಿಗೆ ಇನ್ನಷ್ಟು ಮಹತ್ವ ನೀಡುವ ಐತಿಹಾಸಿಕ ತೀರ್ಪಾಗಿದೆ. ಸೊ ನೋಡಿದ್ರಲ್ಲ, ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಮಾಹಿತಿ ಉಪಯುಕ್ತ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾನೂನು ಸಂಬಂಧಿತ ಇಂತಹ ಮಹತ್ವದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.